ನರಕ ತಾನೇ ಕೊಡಬೇಕು ಅವ್ರಿಗೆ. ಅದಕ್ಕೆ ಒಬ್ರದ್ದು ಮಿಸ್ ಆಗಬಾರ್ದು ಹೆಸರು ಅಂತಂತೇಳಿ ಆ ದೇವತೆಗಳು ಬರ್ಕೊಳ್ತಿದ್ದಾರೆ ಅಂತಂತೇಳಿ. ಸೊ ಜಸ್ಟ್ ಇಮ್ಯಾಜಿನ್, ನಮ್ಮ ಜೀವನದಲ್ಲಿ ನಮಗೆ ದುಡ್ಡು ಬರ್ತಿಲ್ಲ ಅಥವಾ ಸಮಾಧಾನ, ಶಾಂತಿ, ನೆಮ್ಮದಿ, ನಮಗೇನೆಲ್ಲ ಬೇಕು ಅದು ಬರ್ತಿಲ್ಲ ಅನ್ನೋದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ವಿ ಹ್ಯಾವ್ ದಟ್ ಮೈಂಡ್ಸೆಟ್. ಆ ಮೈಂಡ್ಸೆಟ್ ಏನಪ್ಪ ಅಂತಂದರೆ ಫೈಂಡ್ ಪ್ರಾಬ್ಲಮ್ಸ್ ಇನ್ ಎವ್ರಿಥಿಂಗ್. ನಿಮ್ಮಲ್ಲಿ ಪ್ರಾಬ್ಲಮ್ ಹುಡುಕಬೇಕು ಅಂತಂದರೆ 1000 ಸಿಗುತ್ತೆ, ಬಟ್ ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆತನ ಹುಡುಕಿದ್ರು 1,00,000 ಕೋಟಿ ಸಿಗುತ್ತೆ. ಬಟ್ ಪೀಪಲ್ ಅನ್ಫಾರ್ಚುನೇಟ್ಲಿ ಫೈಂಡ್ ಓನ್ಲಿ ಪ್ರಾಬ್ಲಮ್ಸ್. ನಾನು ಈ ಸ್ಟುಡಿಯೋ ಶೂಟ್ ಮಾಡೋದಕ್ಕಿಂತ ಮುಂಚೆ ನಾನು ರಿಸೆಪ್ಷನಲ್ಲಿ ಕೂತ್ಕೊಂಡು ನ್ಯೂಸ್ ನೋಡ್ತಿದ್ದೆ. ಆ ನ್ಯೂಸಲ್ಲಿ ಬರ್ತಿತ್ತು, ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿ ಇವತ್ತು ಬೆಳಿಗ್ಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು ಅಂತಂತೇಳಿ. ನಥಿಂಗ್ ರಾಂಗ್, ನ್ಯೂಸ್ ಆಸ್ ಸಚ್ ನ್ಯೂಸ್ ಕೊಡಲೇಬೇಕು. ಬಟ್ ಎಷ್ಟೋ ಲಕ್ಷ ಜನ ಆರಾಮಾಗಿ ಮೈಸೂರಿಗೆ ಸೇರಿದ್ದಾರೆ, ಮೈಸೂರಿಂದ ಬರೋರು ಬೆಂಗಳೂರಿಗೂ ಸೇರಿದ್ದಾರೆ. ದಟ್ಸ್ ಆಲ್ ಪಾಸಿಟಿವ್ ಅಲ್ಲ? ಮೈಸೂರು ರೋಡಿಂದ ಎಷ್ಟು ಒಳ್ಳೇದಾಗ್ತಿದೆ ನೋಡಿ. ಬಟ್ ವಾಟ್ ಗೆಟ್ಸ್ ಹೈಲೈಟೆಡ್ ಇಸ್ ಸಮಥಿಂಗ್ ದ್ಯಾಟ್ ನಮಗೆಲ್ಲ ಮನುಷ್ಯರಿಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ, ಕೆಟ್ಟದನ್ನು ವಿ ಹೈಲೈಟ್ ಇಟ್ ಸೋ ಬ್ಯೂಟಿಫುಲಿ. ಅದನ್ನು ನಾವು ವಿಜೃಂಭಿಸ್ತೇವೆ. ವಿ ಗ್ಲೋರಿಫೈ ಇಟ್ ಸೋ ಮಚ್. ಸೊ ಹಾಗಾಗಿ ವಿ ಡೋಂಟ್ ನೋ ಟು ಸಿ ಇನ್ ದ ಐ ಆಫ್ ಗಾಡ್. ದೇವರ ಒಂದು ದೃಷ್ಟಿಯಿಂದ ನಮಗೆ ಎಲ್ಲವನ್ನು ನೋಡಲಿಕ್ಕೆ ಆಗ್ತಿಲ್ಲ. ಸೊ ದಟ್ಸ್ ವೈ ಇಟ್ಸ್ ಸೋ ನ್ಯಾಚುರಲ್ ದಟ್ ಪೀಪಲ್ ಫೈಂಡ್ ಪ್ರಾಬ್ಲಮ್ಸ್ ಇನ್ ಎವ್ರಿಥಿಂಗ್. ಎಲ್ಲರಲ್ಲೂ ಎಲ್ಲದರಲ್ಲೂ ಬರೀ ಕೊಂಕು ಹುಡುಕೋದೇ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಯಾರಿಗಾದರೂ ಒಂದು ಹೋಟೆಲ್ಗೆ ಹೋಗಲಿ ಅಥವಾ ಎಲ್ಲೇ ಹೋಗಲಿ ಒಂದು ಫೀಡ್ಬ್ಯಾಕ್ ಕೊಡಿ ಅಂತಂದರೆ ಅವ್ರಿಗೆ ಫೀಡ್ಬ್ಯಾಕ್ ಅಂದ್ರೇ ನೆಗೆಟಿವ್ ಅಂತ ಮನೋಭಾವನೆ ಬಂದ್ಬಿಟ್ಟಿದೆ ಈಗ ಎಲ್ರಿಗೂ. ಒಳ್ಳೇದು ಹೇಳಲಿಕ್ಕೆ ಬರಲ್ಲ. ಈಗ ಹೇಗಿದ್ದಾರೆ ಮೇಡಮ್ಮು ಅಂತ ಕೇಳಿದ್ರೆ, ಮೇಡಮ್ ಬಗ್ಗೆ ಹೇಗಿದ್ದಾರೆ ಅಂದರೆ ಕೆಟ್ಟದ್ದು ಹೇಳ್ಬೇಕೇನೋ ಅನ್ನೋ ಥರ, ಅಥವಾ ನನ್ನ ಬಗ್ಗೆ ಹೇಳಿ ಅಂತಂದರು, ಅಥವಾ ಯಾವುದ್ರ ಬಗ್ಗೆ ಹೇಳಬೇಕು ಅಂತಂದರು. ಐ ಥಿಂಕ್ ವಿ ಫೈಂಡ್ ಪ್ರಾಬ್ಲಮ್ಸ್. ಹಾಗಾಗಿ ನಾವು ಏನನ್ನು ಹುಡುಕ್ತೇವೋ, ಏನನ್ನು ನಾವು ಅಂದ್ಕೊಳ್ತೇವೋ ಅದೇ ನಮಗೆ ಹೆಚ್ಚು ಪಟ್ಟು ಸಿಗ್ತಿರುತ್ತೆ. ಕಂಪ್ಲೇಂಟ್ಸ್ ಹೇಳ್ತಿದ್ರೆ ಕಂಪ್ಲೇಂಟ್ಸೇ ಹೆಚ್ಚು ನಾವು ಆಗಿರ್ತವೆ. ನಾವು ಬರೀ ರಿಕ್ವೆಸ್ಟ್, ಬರೀ ಕೇಳೋದಷ್ಟೇ, ನಮ್ಗೆ ಬರೀ ಕೇಳ್ಕೊಳ್ತಾನೆ ಇರಬೇಕು. ಪರ್ಮನೆಂಟ್ ಬೆಗ್ಗರ್ಸು. ಸೊ ದೇವಸ್ಥಾನಗಳ ಹತ್ರ ಹೊರಗಡೆ ಚಿಲ್ಲರೆ ಕೇಳೋರು, 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಕೇಳೋರು ಬೆಗ್ಗರ್ಸ್ ಇದ್ದಾರೆ. ನಾವು ಒಳಗಡೆಗೆ ಹೋಗ್ತೀವಿ, ದೇವಸ್ಥಾನದೊಳಗಡೆ, ಅಲ್ಲೋಗ್ಬಿಟ್ಟು ದೇವ್ರ ಹತ್ರ ಕೇಳ್ತಿರ್ತೀವಿ. ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು, ಅವ್ರು ಲೋಕಲ್ ಬೆಗ್ಗರ್ಸ್ ಆದರೆ ನಾವು ಇಂಟರ್ನ್ಯಾಷನಲ್ ಬೆಗ್ಗರ್ಸು ಅಂತಂತೇಳಿ. ಐ ಥಿಂಕ್ ಅದು ಸರಿ ಅನಿಸುತ್ತೆ. ಸೊ ನಾನು ಜಸ್ಟ್ ಕ್ಯಾಶುವಲಾಗಿ ಕೇಳ್ತಿದ್ದೀನಿ ಮೇಡಮ್, ಎಷ್ಟು ಜನ ನಾವು ದೇವಸ್ಥಾನಕ್ಕಾಗಲಿ, ಚರ್ಚ್ಗಾಗಲಿ, ಮಸೀದಿಗಾಗಲಿ ಅಥವಾ ಎಲ್ಲೆಲ್ಲೋ ಹೋಗ್ತಿರ್ತೀವಿ ಪುಣ್ಯ ಸ್ಥಳಗಳಿಗೆ, ಎಷ್ಟು ಸಲ ನಾವು ನನಗೇನೇನೋ ಒಳ್ಳೇದಾಗಿದೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗಿದ್ದೀನಿ ಅಂತ ನಾನು ಕೇಳ್ತಿದ್ದೀನಿ. ಎಷ್ಟು ಜನ ಹೋಗಿರ್ತೀವಿ ನಾವು? ನಾನು ಹೋಗ್ತಿದ್ದೀನಿ ತಿರುಪತಿಗೆ, ಅಥವಾ ನಾನು ಹೋಗ್ತಿದ್ದೀನಿ ಧರ್ಮಸ್ಥಳಕ್ಕೆ, ನಾನು ಹೋಗ್ತಿದ್ದೀನಿ ಮೆಕ್ಕ ಮದೀನಕ್ಕೆ ಅಂದ್ಕೊಳ್ಳಿ, ಎಷ್ಟು ಜನ ಹೋಗಿದ್ದೀವಿ ಥ್ಯಾಂಕ್ಸ್ ಹೇಳೋದಕ್ಕೆ? ಇನ್ಫ್ಯಾಕ್ಟ್ 99% ಆಫ್ ಪೀಪಲ್ ಕೇಳೋದಕ್ಕೆ ಹೋಗ್ತಿರ್ತೀವಿ. ಇದಾಗಲಿ, ಅರ್ಕೆ ಹೊತ್ಕೊಂಡಿದ್ದೀನಿ, ಅಯ್ಯೋ ಆಗಬೇಕು, ನಾನು ಇದು ಕೋರ್ಕೊಂಡಿದ್ದೀನಿ, ಅದು ಕೋರ್ಕೊಂಡಿದ್ದೀನಿ. ಮತ್ತೊಂದು ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.